ಮಸೀದಿ ಮುಂಭಾಗ ಕೊಂಡೋತ್ಸವನ್ನ ಬಹಳ ವಿಜೃಂಭಣೆಯಿಂದ ನೆರವೇರಿಸಲಾಗಿದೆ. ಎಸ್ಪೆಷಲಿ ಈ ಒಂದು ಕೊಂಡೋತ್ಸವನ್ನ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾಗಿ ನೆರವೇರಿಸಲಾಗುತ್ತೆ. ವಿಜೃಂಭಣೆಯಿಂದ ಕೊಂಡೋತ್ಸವ ನೆರವೇರಿದೆ. ಚಾಮರಾಜನಗರ ಜಿಲ್ಲೆಯ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವ ತಾಳವಾಡಿಯಲ್ಲಿ ಮಾರಮ್ಮನ ಜಾತ್ರೆ ಪ್ರಯುಕ್ತ ಮಸೀದಿ ಮುಂಭಾಗದಲ್ಲೇ ಕೊಂಡೋತ್ಸವವನ್ನ ಆಚರಿಸಲಾಯಿತು. ಈ ಮೂಲಕ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ತಾಳವಾಡಿ ಸಾಕ್ಷಿಯಾಯಿತು. ಸುಮಾರು 150 ವರ್ಷಗಳಿಂದ ಈ ಕೊಂಡೋತ್ಸವ ನಡೆಸ್ಕೊಂಡು ಬಂದಿದ್ದಾರಂತೆ. ತಾಳವಾಡಿ ಫಿರ್ಕಾದ 58 ಗ್ರಾಮಗಳು ಸೇರಿದಂತೆ ಚಾಮರಾಜನಗರ, ತಮಿಳುನಾಡಿನ ಈರೋಡ್, ಕೊಯಮತ್ತೂರು ಸೇರಿದಂತೆ ವಿವಿಧೆಡೆಗಳಿಂದ ಭಕ್ತಾದಿಗಳು ಈ ಉತ್ಸವಕ್ಕೆ ಬರ್ತಾರೆ, ಪಾಲ್ಗೊಳ್ತಾರೆ. ಗ್ರಾಮದ ಮುಖ್ಯ ಬೀದಿಯಲ್ಲಿರುವ ಮಾರಮ್ಮನ ದೇಗುಲದ ಪಕ್ಕ ಮಸೀದಿ ಇದೆ. ಇದರ ಗೋಡೆಗೆ ಅಂಟಿಕೊಂಡಂತೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ವೇಣುಗೋಪಾಲ ಸ್ವಾಮಿ ಗುಡಿ ಸಹ ಇದೆ. ಮಸೀದಿ ಮುಂಭಾಗದಲ್ಲೇ ಕೊಂಡೋತ್ಸವ ಜರುಗುವುದು ಈ ಜಾತ್ರೆಯ ವಿಶೇಷ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ಸಾಮಾನ್ಯವಾಗಿ DJ ಸೌಂಡು ಉತ್ಸವಗಳು ಹೋದ್ರೆ ನಮ್ಮ ಬೀದಿಯಲ್ಲಿ ಯಾಕೆ ಬಂದ್ರಿ, ಇಲ್ಲಿ ಮಾಡ್ಕೊಡ್ದು ಅಂತ ಅಡ್ಡಿಪಡಿಸ್ತಾರೆ. ಬಟ್ ಇಲ್ಲಿ ಇದೇ ಉದ್ದೇಶಕ್ಕಾಗಿಯೇ ಮಾಡ್ತಾರೆ ಅಂತಂದ್ರೆ ಬಹಳ ವಿಶೇಷ ಅನ್ಸುತ್ತೆ. ಖಂಡಿತವಾಗಿಯೂ ದಿವ್ಯ ಜ್ಯೋತಿ, ಇದು ಹಿಂದಿನಿಂದ ಕೂಡ ನಡ್ಕೊಂಡು ಬಂದಿರುವಂತ ಒಂದು ಪದ್ಧತಿ ಅಂತ ಹೇಳ್ಬೋದು. ಮಸೀದಿ ಮುಂಭಾಗನೇ ಒಂದು ಕೊಂಡೋತ್ಸವ ನಡೆಯುತ್ತೆ. ಹಿಂದೂ ಮುಸ್ಲಿಮರು ಎಲ್ಲರೂ ಕೂಡ ಈ ಭಾವೈಕ್ಯತೆಗೆ ಸಾಕ್ಷಿ ಆಗ್ತಕ್ಕಂತ ಒಂದು ಘಟನೆ ಅಂತ ಹೇಳ್ಬೋದು. ಇದು ಚಾಮರಾಜನಗರದ ಗಡಿ ಭಾಗವಾಗಿರ್ತಕ್ಕಂತ ಒಂದು ತಮಿಳುನಾಡಿನ ತಾಳವಾಡಿಯಲ್ಲಿ ಈ ಹಬ್ಬ ನಡೀತಕ್ಕಂಥದ್ದು. ಮಾರಮ್ಮನ ಜಾತ್ರೆ ಪ್ರಯುಕ್ತ ಮಸೀದಿ ಮುಂಭಾಗದಲ್ಲೇ ಈ ಕೊಂಡೋತ್ಸವ ಪ್ರತಿ ಬಾರಿಯೂ ನಡೀತಕ್ಕಂಥದ್ದು. ಈ ವೇಳೆ ಮುಸ್ಲಿಮರು ಸೇರಿದಂತೆ ಹಿಂದೂಗಳು ಕೂಡ ಭಾಗವಹಿಸೋದ್ರ ಮೂಲಕವಾಗಿ ಸಂಭ್ರಮ ಸಡಗರದಿಂದ ಭಾವೈಕ್ಯತೆಯಿಂದ ಈ ಹಬ್ಬವನ್ನ ಆಚರಣೆ ಮಾಡ್ಕೊಂಡೇ ಬರ್ತಿದ್ದಾರೆ ದಿವ್ಯ ಜ್ಯೋತಿ. ಥ್ಯಾಂಕ್ ಯು ವಿಜಯ್, ನಿಮ್ಮೆಲ್ಲ ಮಾಹಿತಿಗೆ.